ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀಕ್ಷಕರೇ, ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡ್ಬಿಡೋಣ. ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ. ಸಿಎಂ ಆಗಿ ದೇವರಾಜು ಅರಸು ದಾಖಲೆಯನ್ನ ಸರಿಗಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮ ಚರಿತ್ರೆ ಅನ್ನೋದ್ರಲ್ಲಿ ಇವರ ಸಾಧನೆಯನ್ನ ವಿಶ್ಲೇಷಿಸಲಾಗಿದೆ. ಅದ್ರ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹಣೆಪಟ್ಟಿಗೆಗೆ ಒಂದಿನ ಬಾಕಿ ಇದೆ. ನಾಳೆ ದಾಖಲೆ ಮುರಿದು ಇತಿಹಾಸವೇ ಸೃಷ್ಟಿಯಾಗಲಿದೆ. ಕರುನಾಡಿನ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ದಾಖಲೆ ಸೃಷ್ಟಿಯ ಹೆಬ್ಬಾಗಿಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಂತುಕೊಂಡಿದ್ದಾರೆ. ನಾಡಿನ ಈವರೆಗಿನ ಅತಿ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ದೇವರಾಜು ಅರಸು ಅವರ ದಾಖಲೆ ಮಂಗಳವಾರ ಸರಿಗಟ್ಟಲಿದ್ದಾರೆ. ಇನ್ನೊಂದೇ ದಿನ ಅಂದರೆ ಬುಧವಾರ ಅರಸು ಅವರ ಹೆಸರಿನಲ್ಲಿ ಈವರೆಗೂ ಇದ್ದಂಥ ದಾಖಲೆಯನ್ನು ಮುರಿದು ನಾಡಿನ ಅತಿ ಸುದೀರ್ಘ ಅವಧಿಯ ಸಿಎಂ ಎಂಬ ಹೊಸ ಇತಿಹಾಸವನ್ನು ಸೃಷ್ಟಿಸಲಿದ್ದಾರೆ. ಜನವರಿ 6ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2792 ದಿನ ಪೂರೈಸಲಿದ್ದು, ಆ ಮೂಲಕ ದೇವರಾಜು ಅರಸು ಅವರ ದಾಖಲೆ ಸರಿಗಟ್ಟಲಿದ್ದಾರೆ. ದೇವರಾಜ ಅರಸು ಅವರು 1972 ಮಾರ್ಚ್ 20ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿದಿದ್ರು. 1977 ಡಿಸೆಂಬರ್ 31ರವರೆಗೆ ಅಂದರೆ 5 ವರ್ಷ 286 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು. ನೋಡಿ, ಅರಸು ದಾಖಲೆಯನ್ನು ಸರಿಗಟ್ಟೋದಕ್ಕೆ ಜನರ ಆಶೀರ್ವಾದವೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಸಚಿನ್ ತೆಂಡೂಲ್ಕರ್ ದಾಖಲೆ ಕೊಹ್ಲಿ ಮುರಿದ್ರು, ನಾಳೆ ಇನ್ನೊಬ್ಬರು ನನ್ನ ದಾಖಲೆ ಮುರಿಯಬಹುದು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರಿಗೂ ನನಗೂ ಹೋಲಿಕೆ ಇಲ್ಲ. ಆದರೆ ಇಬ್ಬರು ಒಂದೇ ಜಿಲ್ಲೆಯಿಂದ ಬಂದವರು. ಅವರು ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನ ಆಡಳಿತ ನಡೆಸಿದ ದಾಖಲೆಯನ್ನು ನಾನು ಮುರಿತಾ ಇದ್ದೇನೆ. ಜನರ ಆಶೀರ್ವಾದವೇ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ರೆಕಾರ್ಡನ್ನು ವಿರಾಟ್ ಕೊಹ್ಲಿ ಮುರಿಲಿಲ್ವಾ, ಹಾಗೇನೆ ಮುಂದೆ ಯಾರಾದರೂ ಬರಬಹುದು, ಈ ರೆಕಾರ್ಡನ್ನು ಬ್ರೇಕ್ ಮಾಡಬಹುದು, ನನಗಿಂತ ಹೆಚ್ಚಿನ ಬಜೆಟನ್ನು ಮಂಡಿಸಬಹುದು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆಯಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ರೀತಿಯಾದಂಥ ಸಾಧನೆ. ಹಾಗಾಗಿ ಅವರ ಅಭಿಮಾನಿಗಳಿಗೆ ಸಹಜವಾಗಿ ಖುಷಿ ತರಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಹೊಸ ರೀತಿಯಾದಂಥ ಇತಿಹಾಸ ಇದು, ಚರಿತ್ರೆ ಇದು ಅಂತೆಲ್ಲ ಅವರ ಅಭಿಮಾನಿಗಳು ಹೇಳ್ತಾ ಇರೋದು. ನೋಡಿ, 4.5 ದಶಕದ ಬಳಿಕ ದಾಖಲೆ ಸರಿಗಟ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು. 2013 ಮೇ 13ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು 2018 ಮೇ 17ರವರೆಗೆ ಅಂದರೆ 5 ವರ್ಷ 4 ದಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಬಳಿಕ 2023 ಮೇ 20ರಂದು 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು 963 ದಿನ ಪೂರೈಸಿದ್ದು, ಜನವರಿ 6ಕ್ಕೆ ಒಟ್ಟು 2792 ದಿನ ಅಧಿಕಾರ ನಡೆಸುವ ಮೂಲಕ ದೇವರಾಜ ಅರಸು ಅವರ ದಾಖಲೆ ಸರಿಗಟ್ಟಲಿದ್ದಾರೆ. ಬಜೆಟ್ ಮಂಡನೆಯಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಎಲ್ಲರಿಗಿಂತ ಮುಂದಿದ್ದು, ಬರೋಬ್ಬರಿ 16 ಬಜೆಟ್ಗಳನ್ನು ಮಂಡನೆ ಮಾಡಿರುವಂಥ ಹೆಗ್ಗಳಿಕೆ ಸಿಎಂ ಸಿದ್ದರಾಮಯ್ಯನವರಿಗಿದೆ. ಆ ಅನುಭವ ಇದೆಯಲ್ಲ, ಅವರನ್ನು ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡೋದ್ರ ಜೊತೆಗೆ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು 1000 ಸರ್ಕಾರ ಮೂಲಕ ಸಂಭ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ 6ಕ್ಕೆ ಅರಸು ಅವರ ದಾಖಲೆ ಸರಿಗಟ್ತಾ ಇದ್ರು ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರ ಕಡೆಯಿಂದ ಯಾವುದೇ ಅಧಿಕೃತ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿಲ್ಲ. ಬದಲಿಗೆ ಫೆಬ್ರವರಿ 16ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರವು 1000 ದಿನ ಪೂರೈಸ್ತಾ ಇರುವ ಹಿನ್ನೆಲೆಯಲ್ಲಿ 1000 ಸರ್ಕಾರ ಕಾರ್ಯಕ್ರಮದ ಮುಖಾಂತರವಾಗಿ ಬೃಹತ್ ಸಮಾವೇಶ ಹಾಗೂ ಶಕ್ತಿ ಪ್ರದರ್ಶನ ನಡೆಸುವ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸುವ ಚಿಂತನೆಯನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಭಿಮಾನಿಗಳಿಂದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಅಭಿಮಾನಿಗಳು ಈ ದಾಖಲೆಯ ಕ್ಷಣ ಸಂಭ್ರಮಿಸೋಕೆ ರಾಜ್ಯದಾದ್ಯಂತ ಸಿದ್ಧತೆ ನಡೆಸಿದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಫ್ಲೆಕ್ಸ್ಗಳನ್ನು ಕಟ್ಟಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಇನ್ನು ಜನವರಿ 6ರಂದು ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಯುವ ಅಹಿಂದ ವತಿಯಿಂದ ನಾಟಿ ಕೋಳಿ ಔತಣಕೂಟ ಆಯೋಜಿಸುವ ಮೂಲಕ ವಿಭಿನ್ನವಾಗಿ ಸಂಭ್ರಮಾಚರಣೆಗೆ ನಿರ್ಧರಿಸಲಾಗಿದೆ. ನಾಟಿ ಕೋಳಿ ಸಾಂಬಾರು, ಮುದ್ದೆ, ಕಾಳುಗೊಜ್ಜು, ರೈಸ್ ಪಲಾವು, ಸಿಹಿ ತಿಂಡಿ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ ಅಂತ ಅವರ ಅಭಿಮಾನಿಗಳಿಂದ. ಸಿದ್ದರಾಮಯ್ಯನವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ಸಂಭ್ರಮಾಚರಣೆ ಅಥವಾ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಸಂಭ್ರಮಾಚರಣೆ ಅನ್ನೋದು ಇಲ್ಲ. ಬಟ್ ಅವರ ಅಭಿಮಾನಿಗಳು ಬಿಡಬೇಕಲ್ಲ, ಇಲ್ಲ ನಮ್ಮ ಸಿದ್ದರಾಮಯ್ಯನವರು ಒಂದು ದಾಖಲೆ ಬರಿತಾ ಇದ್ದಾರೆ ಅಂದರೆ ಸುಮ್ಮನೆನಾ ಅಂತ ಹೇಳಿ ಅವರೊಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಸಿಎಂ ಸಿದ್ದುಗೆ ಡಿಸಿಎಂ ಶುಭ ಹಾರೈಸಿದ್ದಾರೆ. ಸಿಕ್ಕಾಬಟ್ಟೆ
ಬೆಳವಣಿಗೆಗಳಾಗಿತ್ತಲ್ಲ, CM ಸ್ಥಾನದಿಂದ ಕೆಳಗಿಳಿತಾರೆ ಸಿದ್ದರಾಮಯ್ಯನವರು, ಈ ದಾಖಲೆಯನ್ನು ಬರೆಯೋದಕ್ಕಾಗತ್ತಾ ರಾಗಲ್ವಾ, DCM CM ಆಗಿಬಿಡ್ತಾರೆ ಅಂತ. ಇಲ್ಲ, ನಾವಿಬ್ಬರು ಹಿಂದು ಮುಂದು ಎಂದು ಒಂದೊಂದೇ ಅಂತ ಹೇಳಿದವರು ಇದೀಗ ಶುಭ ಹಾರೈಸಿದ್ದಾರೆ. ಏನು ಹೇಳಿದ್ದಾರೆ DKಶಿ ಅಂತ ನೋಡೋದಾದ್ರೆ, ಇತಿಹಾಸದ ಪುಟಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಅಂತ DK ಶಿವಕುಮಾರ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಂಬ ಸಾಧನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದು ಅವರಿಗೆ ತುಂಬು ಹೃದಯದ ಶುಭ ಹಾರೈಸ್ತೇನೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಗೌರವಾನ್ವಿತ ಮುಖ್ಯಮಂತ್ರಿ ಅವರ ಸಾಧನೆ ಸಂತೋಷದ ವಿಚಾರ, ಇಡೀ ರಾಜ್ಯಕ್ಕೆ ಸಂತೋಷ ತರುವಂತ ವಿಚಾರ. ಅವರಿಗೆ ನಾನು ತುಂಬಾ ಹೃದಯದಿಂದ ಶುಭ ಹಾರೈಸ್ತೀನಿ ಅಂತ ಇದ್ದ ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವುದು ಎಲ್ರಿಗೂ ಇರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತಿಹಾಸ ಪುಟಕ್ಕೆ ಹಿಂದೆಯೂ ಸೇರಿದ್ರು, ಮುಂದೆನೂ ಸೇರ್ತಾರೆ ಅಂತ ಇದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಜೊತೆಗೆ ತಮಗೂ ಅವಕಾಶ ಸಿಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತ DK ಶಿವಕುಮಾರ್, ನಾವು ಹಳ್ಳಿಯಿಂದ ಬಂದವರು, ಇಲ್ಲಿವರೆಗೂ ಬಂದು ತಲುಪಿದ್ದೇವೆ, ಇದಕ್ಕಿಂತ ಇನ್ನೇನು ಬೇಕು ಅಂತ ಮಾರ್ಮಿಕವಾಗಿ ನೋಡ್ತಿದ್ದಾನೆ. ಮೊದಲೆಲ್ಲ ನೋಡೋಣ, ಅದ್ರ ಬಗ್ಗೆ ಮಾತಾಡಲ್ಲ, ಹೈಕಮಾಂಡ್ ಇದೆ, ದೇವರಿದ್ದಾನೆ ಅಂತ ಹೇಳ್ತಾ ಇದ್ದರು. ಇವಾಗ ಒಂದು ಸ್ವಲ್ಪ ವರ್ಷ ಬದಲಿಸಿದ್ದಾರೆ. ಇಲ್ಲಿವರೆಗೂ ಬಂದಿರೋದೇ ನಾವು ದೊಡ್ಡ ವಿಚಾರ ಅಂತ ಹೇಳಿದ್ದಾರೆ. DK ಸುರೇಶ್ ಅವರು ಕೂಡ ಶುಭ ದಿನ ಬರುತ್ತೆ ಅಂತ ಹೇಳಿರುವ ಕುರಿತು ಪ್ರತಿಕ್ರಿಯಿಸಿ, ನಮಗೆ ಪ್ರತಿದಿನವೂ ಶುಭ ದಿನವೇ, ನಿನ್ನೆ ಇಂದು ನಾಳೆ ಎಲ್ಲ ದಿನವೂ ಶುಭ ದಿನವೇ ಅಂತ DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಅರಸು ದಾಖಲೆ ಸರಿಗಟ್ಟೋದಕ್ಕೆ ಜನರ ಆಶೀರ್ವಾದವೇ ಕಾರಣ ಅಂತ ಸಿದ್ದರಾಮಯ್ಯನವರು ಇದರ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾವು ಇವತ್ತು ಇಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದೀವಿ ಅಥವಾ ದಾಖಲೆಗಳನ್ನು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಆಗ್ತಾ ಇರೋದು ಜನರ ಆಶೀರ್ವಾದ ಇಲ್ಲ ಅಂತಂದಿದ್ರೆ ನಾವೇನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಜನರ ಆಶೀರ್ವಾದದಿಂದಲೇ ಇದೆಲ್ಲವೂ ಕೂಡ ಸಾಧ್ಯ ಆಯಿತು ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಇದು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಖುಷಿ, ಒಂದು ರೀತಿಯಾದಂಥ ಸಂಭ್ರಮ. ಇಷ್ಟು ಸುದೀರ್ಘವಾದಂಥ ಅಧಿಕಾರ ವಹಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟನೇ. ಇದರ ಮಧ್ಯದಲ್ಲ ಹಲವು ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ದಾರೆ ಸಿದ್ದರಾಮಯ್ಯನವರು. ವೈಯಕ್ತಿಕವಾಗಿಯೂ ಕೂಡ ಪೆಟ್ಟು ತಿಂದಿದ್ದಿದೆ, ವೈಯಕ್ತಿಕವಾಗಿ ನೋವು ಅನುಭವಿಸಿದ್ದಿದೆ, ದೊಡ್ಡ ಲಾಸ್ ಆಗಿದ್ದಿದೆ. ಅದರ ಜೊತೆಗೆ ಯಾವತ್ತೂ ಯಾವುದೇ ಆರೋಪವನ್ನು ಎದುರಿಸ್ತಾ ಇದ್ದವರು ಒಂದು ಆರೋಪ ಎದುರಿಸುವಂಥ ಪರಿಸ್ಥಿತಿ ಬಂದಿದ್ದಿದೆ, ಕಾನೂನು ಹೋರಾಟ ಮಾಡಿದ್ದಿದೆ, ಅವ್ರ ಕುಟುಂಬಸ್ಥರ ಹೆಸರು ಕೂಡ ಈ ವಿಚಾರದಲ್ಲಿ ತಳ್ಕು ಹಾಕ್ಕೊಂಡಿದ್ದಿದೆ. ಸಿದ್ದರಾಮಯ್ಯನವರು ಅಧಿಕಾರ ಹೋಗುತ್ತಂತೆ, ಕೆಳಗಿಳಿತಾರಂತೆ, ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸ್ತಾರಂತೆ, ಈ ಥರದೊಂದು ಸರ್ಕಸ್ಸು ಹೈಡ್ರಾಮಾಗಳಾಗಿದ್ದಿದೆ. ಅದೆಲ್ಲದರ ನಡುವೆಯೂ ಕೂಡ ಒಂದು ಸುದೀರ್ಘವಾದಂಥ ಅಧಿಕಾರವನ್ನು ಅನುಭವಿಸೋದಾಗಿರ್ಬೋದು ಅಥವಾ ಅಧಿಕಾರದಲ್ಲಿ ಇರೋದಾಗಿರ್ಬೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಹಳ್ಳಿಗಾಡಿನಿಂದ ಬಂದು ಯಾವಾಗಲೂ ಅವ್ರು ಹೇಳ್ತಾ ಇರೋ ಹಾಗೇ ಕುರಿ ಮೇಯಿಸ್ಕೊಂಡಿರ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿಂದ ಬಂದು ಇಲ್ಲಿ ರಾಜ್ಯದ ಜನತೆಯ ಸೇವೆಯನ್ನು ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಸುದೀರ್ಘವಾಗಿರುವಂಥದ್ದು ಹೆಮ್ಮೆ ತರುವಂಥ ವಿಚಾರ. ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಖುಷಿ ತರುವಂಥ ವಿಚಾರ.